ಆಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಮೌಲಾ ಖಾನ್ ತಲುಪಿದ್ದಾರೆ. ಅಲ್ಲಿಂದ ಸರ್ದಾರ್ ಪಟೇಲ್ ಮಾರ್ಗ್ಗೆ ತಲುಪ್ತಾರೆ. ಆ ಬಳಿಕ ಮದರ್ ತೆರೇಸಾ ಕ್ರೆಸೆಂಟ್ ಮಾರ್ಗ ಮೂಲಕ ಹೋಗಿ ಅಕ್ಬರ್ ರೋಡ್ ತಲುಪ್ತಾರೆ. ಇಂಡಿಯಾ ಗೇಟ್ ತಲುಪಿ ಆ ಮಾರ್ಗದ ಮೂಲಕ ಪಟಿಯಾಲ ಹೌಸ್ ಕೋರ್ಟ್ಗೆ ರೀಚ್ ಆಗ್ತಾರೆ. ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ರಾಣನನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ಆ ಕಾನ್ವೆ ಏನಿದೆ ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಎನ್ಐಎ ತನಿಖಾ ತಂಡ ಕರೆದುಕೊಂಡು ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೆ. ಬೇರೆಲ್ಲೂ ಇಲ್ಲ ಈ ದೃಶ್ಯಾವಳಿ. ಆತನ ಫೋಟೋವನ್ನ ಹೊಡೆದಿದ್ದು ಮೊದಲು ರಿಪಬ್ಲಿಕ್ ಕನ್ನಡ. ಆತನನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಬ್ರೇಕ್ ಸಮೇತ ವಿಜುವಲ್ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದು ರಿಪಬ್ಲಿಕ್ ಕನ್ನಡ. ನೋಡಿ ದೃಶ್ಯಾವಳಿಯಲ್ಲಿ ನೋಡಿ, ಇಲ್ಲೊಂದು ದೊಡ್ಡದಾದಂತಹ ಕೆಎಸ್ಆರ್ಪಿ ವೆಹಿಕಲ್ ಹೋಗ್ತಾ ಇದೆ. ಒಂದೇ ತರಹದ ಗಾಡಿಗಳಿದೆ. ಯಾವ ಗಾಡಿಯಲ್ಲಿ ರಾಣಾ ಇದ್ದಾನೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಇದೇ ಮಾರ್ಗದಲ್ಲಿ ಹೋಗ್ತಾರೆ, ಇದೇ ಗಾಡಿಯಲ್ಲಿ ಇದ್ದಾರೆ ಅಂತ ನಾವು ಸ್ಪಷ್ಟವಾಗಿ ಹೇಳೋದಕ್ಕಾಗ್ತಾರೆ. ಯಾಕೆಂತಂದ್ರೆ ಆ ಪಾಲಂ ಏರ್ಪೋರ್ಟ್ ನ ಫ್ರಂಟ್ ಗೇಟ್ ಇಂದ ಹೋಗಿಲ್ಲ, ಆತನನ್ನ ಕರ್ಕೊಂಡು ಬ್ಯಾಕ್ ಗೇಟ್ ಇಂದ ಹೋಗಿದ್ದಾರೆ ಕರ್ಕೊಂಡು. ತುಂಬಾ ರೇರ್. ಆ ಬ್ಯಾಕ್ ಗೇಟ್ ಅಲ್ಲಿ ಯಾರು ಕೂಡ ಓಡಾಡೋದಿಲ್ಲ. ಅಲ್ಲಿಗೆ ಮಾಧ್ಯಮದವರನ್ನು ಕೂಡ ಬಿಡೋದಿಲ್ಲ. ಆ ಗೇಟ್ ಹತ್ರ ಮಾಧ್ಯಮದವರೆಲ್ಲರೂ ಕೂಡ ಫ್ರಂಟ್ ಗೇಟ್ ಹತ್ರ ಗೇಟ್ ನಂಬರ್ 1 ಮತ್ತು ಗೇಟ್ ನಂಬರ್ 2 ಹತ್ರ ಕಾಯ್ತಾ ಇದ್ರು. ಈ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಕರ್ಕೊಂಡ್ ಬರಲಿಲ್ಲ. ಬ್ಯಾಕ್ ಸೈಡ್ ಕರ್ಕೊಂಡು ಹೋದ್ರು. ಪಟಿಯಾಲ ಹೌಸ್ ಕೋರ್ಟ್ ಹತ್ರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಈಗ ಬಹುತೇಕ ಸರ್ದಾರ್ ಪಟೇಲ್ ಮಾರ್ಗ ಹತ್ರ ಇದ್ದಾರೆ ಅಂತ ಕಾಣುತ್ತೆ. ಆ ಬಳಿಕ ಮದರ್ ತೆರೇಸಾ ಕ್ರೆಸೆಂಟ್ ಮಾರ್ಗ ಮೂಲಕ ಹೋಗಿ ಅಕ್ಬರ್ ರೋಡ್ ತಲುಪಿ ಅಲ್ಲಿಂದ ಇಂಡಿಯಾ ಗೇಟ್ ಮೂಲಕವಾಗಿ ತೆರಳಿ ಪಟಿಯಾಲ ಹೌಸ್ ಕೋರ್ಟ್ ರೀಚ್ ಆಗ್ತಾರೆ. ಪಟಿಯಾಲ ಹೌಸ್ ಕೋರ್ಟ್ಗೆ ರೀಚ್ ಆಗ್ತಾರೆ. ಪಟಿಯಾಲ ಹೌಸ್ ಕೋರ್ಟ್ ನಲ್ಲಿ ಈಗ ಆಲ್ರೆಡಿ ಎನ್ಐಎ ಸ್ಪೆಷಲ್ ಜಡ್ಜ್ ಕೂಡ ಆಗಮಿಸಿದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಆಗಮಿಸಿದ್ದಾರೆ. ಡೆಲ್ಲಿ ಲೀಗಲ್ ಸರ್ವಿಸ್ ಇಂದ ಒಬ್ಬ ವಕೀಲರನ್ನು ಕೂಡ ನೇಮಕ ಮಾಡಲಾಗಿದೆ. ಆ ವಕೀಲರು ಕೂಡ ಈಗ ಆಗಮಿಸಿದ್ದಾರೆ. ನೋಡಿ, ಈಗ ನೋಡಿ ಬರ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಆ ಮಾರ್ಗ ಏನಿದೆಯಲ್ಲ, ಮಾರ್ಗ ಕಂಪ್ಲೀಟ್ ಆಗಿ ಗ್ರೀನ್ ಕಾರ್ಡ್ ಅನ್ನು ಕೂಡ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಎಲ್ಲಿದ್ದಾರೆ? ಎಷ್ಟೊತ್ತಿಗೆ ರೀಚ್ ಆಗಬಹುದು? ನಾಗೇಂದ್ರ ಬಾಬು, 5 ನಿಮಿಷಗಳ ಹಿಂದೆಯಷ್ಟೇ ಏನು ಪಾಲಂ ಏರ್ಪೋರ್ಟ್ ಇಂದ ನೇರವಾಗಿ ಪಾಟಿಯಾಲ ಏನು ಕೋರ್ಟ್ಗೆ ತೆರಳಿರುವಂತದ್ದು. ಈಗ ಸದ್ಯಕ್ಕೆ ಮೌಲಾ ಖಾನ್ ಇಂದ ಮೂವ್ ಆಗ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ತಾವೇ ಹೇಳಿದಾಗೆ ಇಂಡಿಯಾ ಗೇಟ್ ಮುಖಾಂತರವಾಗಿ ಅಲ್ಲಿಂದ ಅಂದ್ರೆ ಅಕ್ಬರ್ ರೋಡ್ ಇರಬಹುದು, ಹಾಗೇನೆ ಏನು ಇಂಡಿಯಾ ಗೇಟ್ ಇರಬಹುದು. ಇಂಡಿಯಾ ಗೇಟ್ ನ ನಂತರದಲ್ಲಿ ಅದೇ ಮಾರ್ಗವಾಗಿ ತೆರಳಿ ಪಾಟಿಯಾಲ ಹೌಸ್ ಅನ್ನ ತಲುಪಲಿರುವಂತದ್ದು. ಈಗಾಗಲೇ ಅಲ್ಲಿ ಟ್ರಾಫಿಕ್ ಮೂಲಕ ತೆರಳ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ನಂತರದಲ್ಲಿ ಎನ್ಐಎ ಸ್ಪೆಷಲ್ ಜಡ್ಜ್ ಏನಿದ್ದಾರೆ ಅಲ್ಲಿ ನೇಮಕ ಕೂಡ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿನ ಏನು ಸ್ಥಳಕ್ಕೆ ತಲುಪಿ ಅಲ್ಲಿ ಈ ಒಂದು ವಿಚಾರಣೆ ಕೂಡ ನಡೆಯಲಿರುವಂತದ್ದು. ಬಹಳ ಪ್ರಮುಖವಾಗಿ ಇದೇ ಮಾರ್ಗವಾಗಿ ಇದೀಗ ಕಳೆದ 5 ನಿಮಿಷಗಳ ಹಿಂದೆಯಷ್ಟೇ ಇಲ್ಲಿಂದ ಏನು ರಾಣನನ್ನ ಕರೆದುಕೊಂಡು ಎನ್ಐಎ ಅಧಿಕಾರಿಗಳು ಹೋಗಿರುವಂತದ್ದು. ಈಗಾಗಲೇ ಎನ್ಐಎ ಅಧಿಕಾರಿಗಳು ಎಲ್ಲಾ ಪ್ರೋಸೆಸ್ ಗಳನ್ನು ಕೂಡ ಕಾನೂನು ಪ್ರಕ್ರಿಯೆಗಳೇನಿದೆ ಜೊತೆಗೆ ಮೆಡಿಕಲ್ ಪ್ರಕ್ರಿಯೆಗಳೇನಿದೆ ಎಲ್ಲವನ್ನೂ ಕೂಡ ಏನು ಏರ್ಪೋರ್ಟ್ ನ ಒಳಭಾಗದಲ್ಲೇ ಎಲ್ಲವನ್ನ ಮುಗಿಸಿ ಇಲ್ಲಿಂದ ಹೊರಟಿರುವಂತದ್ದು. ಈಗಾಗಲೇ ಅಲ್ಲಿನ ಪ್ರಕ್ರಿಯೆಗಳ ನಂತರದಲ್ಲಿ ಇದೀಗ ಕೋರ್ಟ್ಗೆ ತೆರಳುತ್ತಾರೆ. ಕೋರ್ಟ್ಗೆ ತೆರಳುವಂತಹ ಸಂದರ್ಭದಲ್ಲಿ ಅಲ್ಲಿ ವಿಚಾರಣೆ ನಡೆಯುತ್ತೆ. ಅಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅಲ್ಲಿನ ಪ್ರಕ್ರಿಯೆಗಳು ಕೂಡ ನಡೆಯಲಿರುವಂತದ್ದು. ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಪಾಟಿಯಾಲ ಹೌಸ್ ಕೋರ್ಟ್ ಏನಿದೆ ಅಲ್ಲಿಗೆ ತಲುಪಲಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ನಟೇಶ್, ಈಗ ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಕಸ್ಟಡಿ ಪಡ್ಕೊಳ್ತಾರ ಇವತ್ತೇ ಅಥವಾ ಜೈಲಿಗೆ ಕಳಿಸ್ತಾರ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಅಧಿಕಾರಿಗಳು ಎನ್ಐಎ ಅಧಿಕಾರಿಗಳು ಸಂಪೂರ್ಣವಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಆತನನ್ನ ಜೈಲಿಗೆ ಕಳಿಸಬಾರದು ಎನ್ನುವಂಥದ್ದು. ಯಾಕಂದ್ರೆ ಇವರು ವಿಚಾರಣೆಯನ್ನು ನಡೆಸಬೇಕಿದೆ. ಪ್ರಮುಖವಾಗಿ ಹಲವು ವರ್ಷಗಳ ಬಳಿಕ ಈತ ಸಿಕ್ಕಿರೋದ್ರಿಂದ ಕಾಲಾವಕಾಶ ಸಾಕಷ್ಟು ಬೇಕಾಗುತ್ತೆ. ಹಾಗಾಗಿ ಎನ್ಐಎ ಅಧಿಕಾರಿಗಳು ಆತನನ್ನ ತಮ್ಮ ವಶಕ್ಕೆ ಕೇಳುವಂತದ್ದು ಬಹಳ
ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಏನು ಸ್ಪೆಷಲ್ ಆಗಿ ಅಂದ್ರೆ NIA ಏನು ಕಚೇರಿ ಏನಿದೆ, ಕಚೇರಿಯ ಸೆಲ್ಗೆ ಕರೆದುಕೊಂಡು ಹೋಗ್ತಾರೆ ಇದಾದ ನಂತರದಲ್ಲಿ ಎನ್ನುವಂಥದ್ದು. ಯಾಕಂದ್ರೆ NIA ಅಧಿಕಾರಿಗಳು ಈಗಾಗಲೇ ಎಲ್ಲಾ ತಯಾರಿಯನ್ನ ಮಾಡಿಕೊಂಡು ಅವನನ್ನ ಏನು ಕಸ್ಟಡಿಗೆ ಪಡಿಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಇರಬಹುದು. ಈಗಾಗಲೇ ಸ್ಪೆಷಲ್ ಜಡ್ಜ್ ಮುಖಾಂತರ ಅಂದ್ರೆ ಸ್ಪೆಷಲ್ ಜಡ್ಜ್ ಏನು ನೇಮಕ ಮಾಡಿದ್ದಾರೆ ಅವರಿಗೆ ನ್ಯಾಯಾಧೀಶರು ಕೂಡ ಅಂದ್ರೆ ಲೀಗಲ್ ಟೀಮ್ ಏನಿದೆ ಆ ಲೀಗಲ್ ಟೀಮ್ ಕೂಡ ಎಲ್ಲಾ ಮಾಹಿತಿಗಳನ್ನ ಕೂಡ ಮಾಹಿತಿ ಇರ್ತಕ್ಕಂಥ ರಿಪೋರ್ಟ್ ಗಳನ್ನ ಕೂಡ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಸಬ್ಮಿಟ್ ಮಾಡುವಂತಹ ನಿಟ್ಟಿನಲ್ಲಿ ಅಂದ್ರೆ ಏನು ರಾಣನನ್ನ ಅಲ್ಲಿಗೆ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಏನು ಲೀಗಲ್ ಟೀಮ್ ಏನಿದೆ ಅದು ಎಲ್ಲವನ್ನ ಸಬ್ಮಿಟ್ ಮಾಡುತ್ತೆ. ಎಲ್ಲಾ ರಿಪೋರ್ಟ್ ಗಳನ್ನ ಸಬ್ಮಿಟ್ ಮಾಡಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ಸಾಕಷ್ಟು ವಿಚಾರಗಳಿದೆ, ಹಲವು ಆಯಾಮಗಳಲ್ಲಿ ಅವರನ್ನ ವಿಚಾರಣೆ ಮಾಡಬೇಕಾಗುತ್ತೆ. ಇಟ್ಸ್ ಅ ಬಿಗ್ ಇಶ್ಯೂ ಆಗಿರೋದ್ರಿಂದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗಿರುವಂತದ್ದು. ಹಾಗಾಗಿ ಈತ ಏನು ಬೇರೆ ದೇಶಕ್ಕೆ ತಲೆಮರೆಸಿಕೊಂಡು ಹೋದಂತಹ ಸಂದರ್ಭದಲ್ಲಿ ಹಲವು ವರ್ಷಗಳ ಕಾಲ ಹುಡುಕಾಟವನ್ನ ನಡೆಸಿ ಇದೀಗ ಏನು ಅಮೆರಿಕಾದಿಂದ ಇಲ್ಲಿಗೆ ತರುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಹಾಗಾಗಿ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಗಳಾಗಬೇಕಾಗುತ್ತೆ. ಹಾಗಾಗಿ ತನಿಖೆಯ ಹಿತದೃಷ್ಟಿಯಿಂದ ಏನು ಈ ಒಂದು NIA ಅಧಿಕಾರಿಗಳು ಇವನನ್ನ ತನಿಖೆಗೆ ಒಳಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಕೋರ್ಟ್ ಅನ್ನ ಮನವಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಹಾಗಾಗಿ ಸಂಪೂರ್ಣ ತನಿಖೆಗೆ ಒಳಪಡಿಸುವಂತಹ ಎಲ್ಲಾ ಕೆಲಸಗಳನ್ನ ಕೂಡ NIA ಅಧಿಕಾರಿಗಳು ಅದರ ಬಗ್ಗೆ ಪ್ರಯತ್ನವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಈಗ ಆಲ್ಮೋಸ್ಟ್ ಇಂಡಿಯಾ ಗೇಟ್ ಸರ್ಕಲ್ ಹತ್ರ ರೀಚ್ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಈಗ ಆತನನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ಮಾರ್ಗದಲ್ಲಿ ಯಾವ ರೀತಿಯಾಗಿ ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ, ಗ್ರೀನ್ ಕಾರ್ಡ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೌದಾ ನಟೇಶ್? ನಾಗೇಂದ್ರ ಬಾಬು, ಇಲ್ಲಿ NIA ಅಧಿಕಾರಿಗಳು ಅಲ್ಲಿಂದ ಬಿಡುವ ಮುಂಚೆ ಅಂದ್ರೆ ಪಾಲಂ ಏರ್ಪೋರ್ಟ್ ಏನಿದೆ ಅದರಲ್ಲಿ ಒಳಗಡೆ ನಡೆದಂತಹ ಪ್ರಕ್ರಿಯೆಗಳೇನಿದೆ ಆ ಪ್ರಕ್ರಿಯೆ ನಡೆಯುವಂತಹ ಸಂದರ್ಭದಲ್ಲಿ ಹೊರಗಡೆ ಅಂದ್ರೆ ಪೊಲೀಸ್ ಅಧಿಕಾರಿಗಳಿರ್ಬೋದು, ಹಾಗೆ ಸಂಪರ್ಕದಲ್ಲಿರಿ ವೀಕ್ಷಕರೇ. ಕೆಲವು ಸೆಕೆಂಡ್ಗಳಲ್ಲಿ ಪಟಿಯಾಲ ಹೌಸ್ ಕೋರ್ಟ್ ರೀಚ್ ಆಗ್ತಾರೆ. ಪಟಿಯಾಲ ಹೌಸ್ ಕೋರ್ಟ್ ತಲುಪಲಿದ್ದಾರೆ. ಈಗ ನೀವೇನ್ ನೋಡ್ತಾ ಇದ್ರಿ, ಇಂಡಿಯಾ ಗೇಟ್ ಸರ್ಕಲ್ ಇದೆಯಲ್ಲ ಆ ಸರ್ಕಲ್ ಬಳಿ ಹೋಗ್ತಾ ಇರುವಂತದ್ದು ದೃಶ್ಯವನ್ನು ನೋಡ್ತಾ ಇದ್ರಿ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಆತನನ್ನ ಟ್ರ್ಯಾಕ್ ಮಾಡ್ತಾ ಇದೆ ನೋಡಿ. ಅಲ್ಲಿ ಅದೇ ವಾಹನದಲ್ಲಿ ಇದ್ದಾನೆ ಅನ್ನೋ ಮಾಹಿತಿ ಕೂಡ ಇದೆ. ಅದೇ ವಾಹನದಲ್ಲಿ ಒಂದು ತುಕಡಿ ವಾಹನ ಹೋಗ್ತಾ ಇದೆಯಲ್ಲ ಅದೇ ವಾಹನದಲ್ಲಿ ಆತನನ್ನ ಕೂರಿಸ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೆ. ಇಂಡಿಯಾ ಗೇಟ್ ಸರ್ಕಲ್ ಹತ್ರ ಈಗ ರೀಚ್ ಆಗಿದ್ದಾರೆ. ಅಲ್ಲಿಂದ ಕೆಲವು ಸೆಕೆಂಡ್ಗಳಲ್ಲಿ ಪಟಿಯಾಲ ಕೋರ್ಟ್ ರೀಚ್ ಆಗ್ತಾರೆ. ಗ್ರೀನ್ ಕಾರಿಡಾರ್ ಮಾಡಿದ್ದಾರೆ, ಯಾವ ಗಾಡಿಗಳು ಕೂಡ ಇಲ್ಲಿ ನಿಲ್ಬಾರ್ದು ಅಂತ. ಆದ್ರೂ ಕೂಡ ಟ್ರಾಫಿಕ್ ಇದೆ ನೋಡಿ. ಝೀರೋ ಟ್ರಾಫಿಕ್ ಮಾಡಿಲ್ಲ, ಗ್ರೀನ್ ಕಾರಿಡಾರ್ ನೋಡಿ. ಆದಷ್ಟು ನಮ್ಮ ನೆಟ್ವರ್ಕ್ ತಂಡ ಹತ್ರಕ್ಕೆ ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಹಿಂದೆ ಮುಂದೆ ಎಲ್ಲ NIA, ಪೊಲೀಸ್, ಆಂಬ್ಯುಲೆನ್ಸ್ ಎಲ್ಲರೂ ಕೂಡ ಫಾಲೋ ಮಾಡ್ತಿದ್ದಾರೆ. ಕಾನ್ವೆ ಪೂರ್ತಿ ಹೋಗ್ತಾ ಇದೆ. ಹತ್ರನ ಕರ್ಕೊಂಡು ಹೋಗ್ತಾ ಇರುವಂತ ಮಾರ್ಗದ ಲೈವ್ ದೃಶ್ಯಾವಳಿ ಇದು. ಈಗ ನೀವೇನ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ಇದು ಲೈವ್ ದೃಶ್ಯಾವಳಿ, ನೇರ ಪ್ರಸಾರವನ್ನು ನೀವು ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಟ್ರ್ಯಾಕ್ ಮಾಡ್ತಾ ಇರುವಂತ ನೇರ ದೃಶ್ಯಾವಳಿ ನೋಡಿ. ಯಾರನ್ನು ಕೂಡ ಮುಂದೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಆದ್ರೂ ಕೂಡ ನಮ್ಮ ಟೀಮ್ ಹತ್ರ ಹೋಗಿ ದೃಶ್ಯಾವಳಿಯನ್ನ ಸೆರೆ ಹಿಡಿಯುವಂತ ಕೆಲಸವನ್ನ ಮಾಡ್ತಾ ಇದೆ ನೋಡಿ. ಪಟಿಯಾಲ ಕೋರ್ಟ್ ಹತ್ರ ಬಂದಿದ್ದಾಯ್ತು. ಪಟಿಯಾಲ ಕೋರ್ಟ್ ಹತ್ರ ಬಂದ್ರು. ಪಟಿಯಾಲ ಕೋರ್ಟ್ ಗೇಟ್ ಹತ್ರ ಇದ್ದಾರೆ. ಈಗ ಪಟಿಯಾಲ ಕೋರ್ಟ್ ಗೇಟ್ ಒಳಗಡೆ ಎಂಟ್ರಿ ಆಗುತ್ತೆ. ಈಗ ನೋಡಿ, ಪಟಿಯಾಲ ಕೋರ್ಟ್ ಗೇಟ್ ಎಂಟ್ರಿ ಆಗ್ತಾ ಇರುವಂತ ಪಟಿಯಾಲ ಕೋರ್ಟ್ ಎಂಟ್ರಿ ಆಗಿರುವಂತ ದೃಶ್ಯವನ್ನು ನೋಡ್ತಾ ಇದ್ರಿ ನೋಡಿ. ಕೋರ್ಟ್ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಯಾವ ವಾಹನದಲ್ಲಿ ಆತನನ್ನ ಇರಿಸಿದ್ದಾರೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ ನೋಡಿ. ಸ್ವಾಟ್ ವೆಹಿಕಲ್ ನೋಡಿ, ಅದೇ ಈಗ ಒಂದು ವೆಹಿಕಲ್ ಹೋಯ್ತು, ಇನ್ನೊಂದು ಸ್ಕಾರ್ಪಿಯೋ ಗಾಡಿ ಹೋಗ್ತಾ ಇದೆ. ಇದ್ರಲ್ಲೂ ಕೂಡ ಯಾರು ಇದ್ದಂಗಿಲ್ಲ. ಇದ್ರಲ್ಲಿ ಇರಬಹುದು, ಈ ವಾಹನದಲ್ಲಿ ಇರಬಹುದು ಅಂತ ಊಹೆ. ಅದೇ ವಾಹನದಲ್ಲಿ ಇರಬಹುದು ನೋಡಿ. ಕೋರ್ಟ್ ಒಳಗಡೆ ಯಾರಿಗೂ ಹೊರಗಡೆ ಅಲೋ ಇಲ್ಲ. ಪೊಲೀಸರು, ಸೆಕ್ಯೂರಿಟಿ ಜೊತೆಗೆ ಭದ್ರತಾ ಪಡೆಗಳನ್ನ ಹೊರತುಪಡಿಸಿದ್ರೆ ಬರೀ ಯಾರಿಗೂ ಎಂಟ್ರಿ ಇಲ್ಲ. ಆಂಬ್ಯುಲೆನ್ಸ್ ಕೂಡ ಹೋಗಿದೆ ನೋಡಿ. ಕ್ಲೋಸ್ ಮಾಡಿದ್ರು, ಗೇಟ್ ಕ್ಲೋಸ್. ಈಗ ಒಳಗಡೆ ಏನಾಗುತ್ತೆ ಅಂತೇಳಿ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ.
ಕೋರ್ಟ್ ಆವರಣಕ್ಕೆ ತಲುಪಿದ್ದಾಯ್ತು. ರಾಣಾ 6:22 ಎನ್ಐಎ ಇವತ್ತು ಆತನನ್ನ ಅರೆಸ್ಟ್ ಮಾಡಿದ್ದು. ಅಲ್ಲಿಂದ ಬಂಧನದ ಪ್ರಕ್ರಿಯೆ ಆರಂಭ ಮಾಡಿ ಒಂದಷ್ಟು ಲಾಂಗ್ ಪ್ರೆಸರ್ ಆಗಿದೆ. ಅತಿ ಉದ್ದನೆಯ ಪ್ರಕ್ರಿಯೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಅಲ್ಲೇ ಏರ್ಪೋರ್ಟ್ ಅಲ್ಲೇ ಮಾಡಿಸಿದ್ದಾರೆ. ಅದೆಲ್ಲವನ್ನ ನೋಡಿ, ಎಷ್ಟು ಜನ ಪೊಲೀಸರು, ಕೋರ್ಟ್ ಸುತ್ತಲೂ ಪೊಲೀಸರು ನೋಡಿ. ಈಗ ದೃಶ್ಯವನ್ನ ನಿಮಗೆ ತೋರಿಸುವಂತ ಕೆಲಸವನ್ನ ನಮ್ಮ ಮೀಡಿಯಾ ನೆಟ್ವರ್ಕ್ ಮಾಡ್ತಾ ಇದೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ತಂಡ ಮಾಡ್ತಾ ಇದೆ. ಇಲ್ಲಿಂದನೇ ಕರ್ಕೊಂಡು ಹೋಗ್ಬೋದು. ಹಾಗಾಗಿ ನಮ್ಮ ಟೀಮ್ ಅಲ್ಲಿಗೂ ಕೂಡ ಒಂದು ಕ್ಯಾಮೆರಾವನ್ನ ಇಟ್ಟು ಝೂಮ್ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಆತನನ್ನ ತೋರಿಸಲೇಬೇಕು. 166 ಜನರನ್ನ ಬಲಿ ಪಡೆದಂತಹ ಪಾಪಿ, ಮೋಸ್ಟ್ ವಾಂಟೆಡ್ ಉಗ್ರ ರಾಣಾ. ಈಗ ಇಷ್ಟು ವರ್ಷಗಳ ಕಾಲ ನಡೆದಂತಹ ಸಮರದಲ್ಲಿ ಈಗ ಕೊನೆಗೂ ಭಾರತಕ್ಕೆ ಬಂದಿದ್ದಲ್ಲದೆ ಈಗ ಕೋರ್ಟ್ ಆವರಣದಲ್ಲಿದ್ದಾನೆ.